ಮುಗ್ಧ ಮನದಲ್ಲಿರುವ ದ್ವಂದ್ವಗಳ ವಿಚಾರಗಳಿಂದ ಈ ವಿಡಿಯೋ ಮಾಡ್ತಾ ಇದ್ದೀನಿ. ನೀವು ತುಂಬ ಸಂತೋಷವಾಗಿ ಸುಖಕರವಾಗಿರ್ತೀರ ಅಂತ ಒಂದು ದಿನ ಹೇಳ್ತಾರೆ. ಇದು ಸಾಮಾಜಿಕ ಕಳಕಳಿಯಿಂದ. ನಮಸ್ಕಾರ ಸ್ನೇಹಿತರೆ, ಈ ವಿಡಿಯೋ ಒಂದು ಸಾಮಾಜಿಕ ಕಳಕಳಿಯಿಂದ ಮುಗ್ಧ ಮನದಲ್ಲಿರುವ ದ್ವಂದ್ವಗಳ ವಿಚಾರಗಳಿಂದ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಈಗ ನೀವು ಸಹಜವಾಗಿ ಯೋಚನೆ ಮಾಡಿ ನೋಡಿ, ಮಾಧ್ಯಮಗಳು ಮನುಷ್ಯನ ಸಹಜ ಜೀವನದ ಮೇಲೆ ತುಂಬ ಪರಿಣಾಮ ಬೀರ್ತವೆ. ಅದರಲ್ಲೂ ಸೋಷಿಯಲ್ ಮೀಡಿಯಾ, ಯೂಟ್ಯೂಬ್ನಲ್ಲಿ ಕೆಲವು ಕಡೆ ಎಲ್ಲೇ ತೆಗೆದು ನೋಡಿ ತುಂಬ ವಿಚಾರಗಳು ಪದೇ ಪದೇ ಬರ್ತಾ ಇರುತ್ತೆ. ಈ ಸಣ್ಣದನ್ನು ಮಾಡಿ ನಿಮಗೆ ಲಕ್ಷ್ಮಿ ಒಲಿಯುತ್ತಾಳೆ, ಮನೆಗೆ ಬೇಕಾದಷ್ಟು ಹಣ ಬರುತ್ತೆ, ನಿಮ್ಮ ಶತ್ರು ನಾಶವಾಗುತ್ತೆ, ನೀವು ತುಂಬ ಸಂತೋಷವಾಗಿ ಸುಖಕರವಾಗಿರ್ತೀರ ಅಂತ ಒಂದು ದಿನ ಹೇಳ್ತಾರೆ. ಇನ್ನೊಂದು ದಿನ ಇನ್ನೊಂದು ವಸ್ತು ಇಡಿ ಅಂತ ಹೇಳ್ತಾರೆ. ಇನ್ನೊಂದು ದಿನ ಇನ್ನೊಂದು ವಸ್ತು ಇಡಿ ಅಂತ ಹೇಳ್ತಾರೆ. ಒಂದು ಕಡೆ ಬೆಳ್ಳುಳ್ಳಿ ಇಡಿ ಅಂತಾರೆ, ಇನ್ನೊಂದು ಕಡೆ ಲವಂಗ ಇಡಿ ಅಂತಾರೆ, ಇನ್ನೊಂದು ಕಡೆ ಬೇರೆ ಏನೋ ಒಂದು ಮಾಡಿ ಅಂತ ಹೇಳ್ತಾರೆ, ಇನ್ನೊಂದು ಕಡೆ ಮನಿ ಪ್ಲ್ಯಾಂಟ್ ತನ್ನಿ ಅಂತ ಹೇಳ್ತಾರೆ. ಇದು ಪ್ರತಿ ಕ್ಷಣದಲ್ಲೂ ಯೂಟ್ಯೂಬ್ ಓಪನ್ ಮಾಡೋದು ಸಿಗುತ್ತೆ ನಿಮಗೆ. ಇದರಲ್ಲಿ ಯಾವುದೇ ರೀತಿಯಾದ ಸುಳ್ಳುಗಳಿಲ್ಲ. ದೊಡ್ಡ ದೊಡ್ಡ ವಿಡಿಯೋ ಇದೆ, ಬರೀ ತಮ್ನೇಲ್ ನೋಡೋದು ಸಾಕು. ಇದು ಒಂದು ರೀತಿಯಾದ ಚಿಂತನೆ. ಇನ್ನೊಂದು ಕಡೆ ಇನ್ನೊಂದು ಚಿಂತನೆ ಮನಸ್ಸಲ್ಲಿ ಸಡನ್ನಾಗಿ ಬರುತ್ತೆ. ಎಲ್ಲ ಟಿ ವಿ ಮೀಡಿಯಾದಲ್ಲೂ ಬರುತ್ತೆ, ಈವನ್ ಯೂಟ್ಯೂಬಲ್ಲೂ ಬರ್ತಾ ಇದೆ. ಮೈಕ್ರೋ ಫೈನಾನ್ಸ್ ಹಾವಳಿಯಿಂದ ಆತ್ಮಹತ್ಯೆ. ತುಂಬ ಜನರು ಹಳ್ಳಿಯನ್ನು ಬಿಟ್ಟು ಹೋಗಿದ್ದಾರೆ, ಕೆಲವರು ಕಾಡಲ್ಲೋಗಿ ಔತ್ಕೊಂಡಿದ್ದಾರೆ, ಅಷ್ಟೊಂದು ಟಾರ್ಚರ್ ಕೊಡ್ತಾ ಇದ್ದಾರೆ. ಅಂದರೆ ಮೈಕ್ರೋ ಫೈನಾನ್ಸ್ ಅಂದರೆ ಕಷ್ಟ ಕಾಲದಲ್ಲಿ ಸಣ್ಣ ಸಣ್ಣ ಹಣವನ್ನು ಸಾಲವಾಗಿ ತಗೊಳ್ಳೋದು. 10,000, 20,000, 50,000, ಲಕ್ಷ, ಈ ರೀತಿ ಒಂದು ಸಣ್ಣ ಸಣ್ಣ ಕಂಪ್ನಿಗಳು, ರಿಜಿಸ್ಟರ್ಡ್ ಕಂಪ್ನಿ ಇದೆ. ಆ ಕಂಪ್ನಿನಲ್ಲಿ ಕೆಲವಾರು ನಿಯಮಗಳು ಕೂಡ ಇದೆ. ಎಷ್ಟು ಇಂಟ್ರೆಸ್ಟ್ ಮಾಡ್ತಾರೆ, ಹೇಗೆ ಕೊಡ್ತಾರೆ, ಒಂದು ವಾರ ಕಟ್ಟಬೇಕಾ, 15 ದಿನಕ್ಕೆ ಕಟ್ಟಬೇಕಾ, ತಿಂಗಳಿಗೆ ಕಟ್ಟಬೇಕಾ ಅಂತನೂ ಇದೆ. ಅದು ನೋಡಿ ತಗೊಂಡಿರ್ತಾರೆ. ಆದರೆ ಕೆಲವು ಸಾರಿ ಇವ್ರು ಕಟ್ಟಕ್ಕೆ ಆಗೋದಿಲ್ಲ. ಕೆಲವಾರು ಪ್ರಾಕೃತಿಕ ಸಮಸ್ಯೆಗಳಂದರೆ ಬೆಳೆಗೋಸ್ಕರ ಸಾಲ ತಗೊಂಡಿರ್ತಾರೆ. ದೊಡ್ಡ ದೊಡ್ಡ ಇದರಲ್ಲೂ ಬ್ಯಾಂಕಿಂಗ್ಲೂ ತಗೋತಾರೆ. ಫಾರ್ ಟೈಮ್ ಬೀಯಿಂಗ್ ಸಣ್ಣದಕ್ಕೆ ಉಪಯೋಗಿಸ್ಕೊಳ್ಳೋಕ್ಕೆ. ಆರೋಗ್ಯ ಕೆಟ್ಟಾಗ ಸಾಲ ಮಾಡಿರ್ತಾರೆ. ಏನೋ ಒಂದು ಹಸು ತೊಗೋಬೇಕು ಅಂತ ಸಾಲ ಮಾಡಿರ್ತಾರೆ. ಏನೋ ಇದೆಲ್ಲ ಸಣ್ಣ ಪುಟ್ಟದಕ್ಕೆಲ್ಲ ಸಾಲ ಮಾಡ್ಕೊಂಡ್ರೆ ಸಿಕ್ಕಾಗಿ ಏನು ಮಾಡ್ತಾರೆ, ಅಂದು ಪಾಪ ಸಣ್ಣ ಆಸೆಗಳು ಬಂದ್ಬಿಡುತ್ತೆ. ಎಲ್ಲ ಸಂಘಗಳಿಂದ ಎಲ್ಲ ಕಡೆ ತೊಗೊಂಡ್ಬಿಡ್ತಾರೆ. ಕಟ್ಟಕ್ಕೆ ಹೋದಾಗ ಸಮಸ್ಯೆಗಳು ಬಂದಾಗ ಕಟ್ಟಕ್ಕಾಗೋದಿಲ್ಲ, ಬಡ್ಡಿಗೆ ಬೆಳೆಯುತ್ತೆ, ಈ ಸಂಘರ್ಷಗಳು ಶುರುವಾಗುತ್ತೆ. ಇದು 1-2 ಜನರಿಗೆ ಅಲ್ಲ, ಸಾವಿರಾರು ಜನರಿಗೆ, ಲಕ್ಷಾಂತರ ಜನರಿಗೆ ಈಗ ಸಮಸ್ಯೆ ಆಗಿದೆ. ಅದರ ವಿಚಾರವಾಗಿ ಸರ್ಕಾರವೇ ಈ ದಿನ ಮೀಟಿಂಗ್ ಸೇರಿದೆ. ಈ ಸಮಸ್ಯೆ ಪರಿಹರಿಸೋದು ಹೇಗೆ, ಏನು ಕಾನೂನು ಮಾಡಬೇಕು, ಅವ್ರ ಮೇಲೆ, ಬಡವರ ಮೇಲೆ ಆಕ್ರಮಣ ಆಗಬಾರ್ದು ಅಂತ. ಈಗ ನನಗೆ ಮನಸ್ಸಲ್ಲಿ ದ್ವಂದ್ವ ಬರೋದು ಇಲ್ಲಿ. ಸರ್ಕಾರ ಸೀರಿಯಸ್ ಮಾಡ್ತಾ ಇದೆ, ಪಾಪ ಜನರು ಅಷ್ಟೊಂದು ಸಮಸ್ಯೆಗಳಲ್ಲಿ ತೊಳಲಾಡ್ತಾ ಇದ್ದಾರೆ. ಅದೇ ರೀತಿ ಎಷ್ಟೋ ಜನರು ಮೀಡಿಯಾದಲ್ಲಿ ಹೇಳ್ತಾ ಇದ್ದಾರೆ, ಈ ಕೆಲಸ ಮಾಡಿ ಸಾಲ ಹೋಗ್ಬಿಡುತ್ತೆ, ಅವರನ್ನು ಯಾಕೆ ಮೀಟಿಂಗ್ ಕರೀತಿಲ್ಲ ಸರ್ಕಾರ? ಇದು ನನ್ನ ಕ್ವಶನ್. ಈಗ ಯಾರ್ಯಾರು ಹೇಳ್ತಾರೋ, ಉದಾಹರಣೆ ಜೂಟ್ ಮೀಡಿಯಾ ಅಂತಿದೆ, ಇನ್ನೊಂದು ಯಾವುದೋ ಒಂದು ಮೀಡಿಯಾಗಳಿವೆ, ಅವರನ್ನು ಕರೆದು ಸಮಸ್ಯೆಗಳೇ ಸಾಲ ಪರಿಹಾರಕ್ಕೆ ನೀವು ಸಲಹೆಗಳನ್ನು ಕೊಡಿ, ನೀವು ನಮ್ಮ ಜೊತೆಯಲ್ಲಿ ಬಂದು ಪರಿಹಾರವನ್ನು ಕೊಡಿ, ನಾವು ಕರ್ಕೊಂಡು ಹೋಗ್ತೀವಿ, ಯಾರ್ಯಾರ ಮನೇಲಿ ಏನು ಮಾಡಬೇಕೋ ಮಾಡಿ ಅಂತ 1 ತಿಂಗಳು ಸ್ಕೀಮ್ ಇಟ್ಕೊಂಡು ಎಲ್ಲರ ಮನೆಗೂ ಇಟ್ಬಿಟ್ರೆ ಸಾಲ ಎಲ್ಲ ತೀರೋಗ್ಬಿಡುತ್ತೆ. ಫೈನಾನ್ಸ್ ಕಂಪ್ನಿಗಳು ಖುಷಿಯಾಗಿರ್ತವೆ, ರೈತರು ಬಡವರೆಲ್ಲ ಖುಷಿಯಾಗಿರ್ತಾರೆ, ಸಮಾಜದಲ್ಲಿ ಶಾಂತಿ ನೆಲೆಸುತ್ತೆ. ಇದು ನಂಬಿಕೆಯ ಪ್ರಶ್ನೆ. ಇದು ಸುಳ್ಳು ಅನ್ನುವುದಾದರೆ ಯಾವುದೋ ಒಂದು ಯೋಗ ಗುರುಗಳು ತರ್ಕಬದ್ಧವಾಗಿ ತರಲೆ ಕ್ವಶನ್ ಕೇಳ್ತಾರೆ ಅನಿಸಿದ್ರೆ ಹೇಗೆ? ಲಕ್ಷಾಂತರ ಜನ ಡೈರೆಕ್ಟಾಗಿ ಪ್ರತಿನಿತ್ಯ ವಿಡಿಯೋ ನೋಡ್ತಾರೆ. ಒಂದು ಹೆಣ್ಣು ಮಗಳು ಸಂಕಟದಲ್ಲಿ ಇರ್ತಾಳೆ, ಅವಳು ಒಂದು ಆನ್ ಮಾಡಿದ್ರೆ, ಮೊಬೈಲ್ ಆನ್ ಮಾಡಿ ನೋಡಿದ್ರೆ ಅಲ್ಲಿರುತ್ತೆ, ಇದನ್ನು ಈ ರೀತಿ ಮಾಡಿ ಉಪ್ಪಿನಲ್ಲಿ ಲವಂಗ ಇಡು, ನಿನಗೆ ಲಕ್ಷ್ಮಿ ಹರಿದು ಬರ್ತಾಳೆ, ಕಷ್ಟ ಅಲ್ಲ, ಶ್ರೀಮನ್ನಾರಾಯಣನ ಧ್ಯಾನ ಮಾಡು, ಲಕ್ಷ್ಮೀ ಸಮೇತನ ಮನೆ ನೆಲೆಸು ಅಂತ ಕರೆಕ್ಟಾಗಿ ಡೈರೆಕ್ಟಾಗಿ ಹೇಳ್ತಾರೆ. ಇದೊಂದು ಸಣ್ಣ ಎಕ್ಸಾಂಪಲ್. ಇನ್ನು ಬೇಕಾಷ್ಟು ವಿಧಾನಗಳನ್ನು ಅವ್ರು ಹೇಳ್ತಾರೆ. ಈ ಲಕ್ಷ್ಮಿ ಬೇರೆ ಅಂತ ತಗೊಂಡು ಮನೇಲಿ ಇಟ್ಕೊಳ್ಳಿ, ಬೇಕಾಷ್ಟು ದುಡ್ಡು ಬರುತ್ತೆ. ಆ ಲಕ್ಷ್ಮಿ ಬೇರೆಗೆ 5,000ದಿಂದ 6,000 ರೂಪಾಯಿ ಚಾರ್ಜ್ ಮಾಡ್ತಾರೆ.
ನೋಡ್ರಪ್ಪ ಇಲ್ಲಿ ಎಂಥ ಜನ ಪಾಪ ಕೆಲವು ಲಕ್ಷಾಂತರ ರೂಪಾಯಿ ಸಾಲ ಮಾಡ್ಕೊಂಡಿದ್ದಾರೆ, 5,000 ಏನು ಜಾಸ್ತಿ ಅಲ್ಲ ಅವ್ರಿಗೆ. ಹೋಗಿ ಅವ್ರ ಮನೆಗೆ ಕೊಡಿ, 5-6 ಲಕ್ಷ 5 ತಿಂಗಳು ತಿರುಗುತ್ತೆ ಅಂತ ಹೇಳಿ. ಇದು ನೀವು ನಂಬಿಕೆ ಮೇಲೆ ಆಟ ಆಡ್ತಾರೆ. ನಂಬಿಕೆ ಅನ್ನೋದು ತುಂಬ ಅಗಾಧವಾಗಿದೆ. ಹೇಗೆ ಅಗಾಧವಾಗಿದೆ ಅಂದರೆ, ಮಾನ್ಯ ಉಪಮುಖ್ಯಮಂತ್ರಿಗಳು ಕೂಡ ರೀಸೆಂಟಾಗೆ ತಮಿಳ್ನಾಡಿಗೆ ಹೋಗಿ ಪೂಜೆ ಮಾಡಿದ್ರು. ಬೇರೆ ಕಡೆ ಒಂದು ಶಿವಲಿಂಗದ ಮೇಲೆ ಅಭಿಷೇಕ ಮಾಡ್ತಾಯಿದ್ರು. ಭಗವಂತನ ಭಕ್ತರು, ದೈವಿ ಭಕ್ತರು, ಗುರುಗಳನ್ನು ನಂಬಿದರೆ ಆಧ್ಯಾತ್ಮಿಕ ಶಕ್ತಿಯಲ್ಲಿ ಅವರಿಗೆ ಅಪಾರವಾದ ನಂಬಿಕೆ ಇದೆ. ಆ ಥರದವರು ಈ ಸತ್ಯವನ್ನು ನಂಬಬೇಕಲ್ವಾ? ಈ ಸತ್ಯವನ್ನು ನಂಬಿ ಈ ಥರದವ್ರನ್ನ ಕರೆಸಿ ಅವರ ಮುಖಾಂತರ ನೀವು ಸಮಾಜದ ಸೇವೆ ಮಾಡಿ ಸಾಲ ತೀರಲಿ. ಇದು ವಿಡಂಬನೆ ಅಲ್ಲ. ಯಾಕೆಂದರೆ ಕುಂಭಮೇಳದಲ್ಲಿ 40 ಕೋಟಿ ಜನರು ಸೇರಿದ್ದಾರೆ ನಂಬಿಕೆಯಿಂದ, ಭಗವಂತನ ನಂಬಿಕೆಯಿಂದ. ಮೊನ್ನೆ ಗವಿಸಿದ್ದೇಶ್ವರ ಮಠದ ಜಾತ್ರೆಯಲ್ಲಿ ಕೋಟ್ಯಾಂತರ ಜನ ಸೇರಿದ್ರು. ಎಂಥ ಅದ್ಭುತವಾದ ರಮಣೀಯ ದೃಶ್ಯ. ಅಷ್ಟೊಂದು ನಂಬಿಕೆಯಲ್ಲಿ ಇರಬೇಕಾದರೆ ಇದು ಸತ್ಯ ಆಗಲ್ವಾ? ಆ ಥರ ಮನಸ್ಥಿತಿ ಇರತಕ್ಕಂಥ ವ್ಯಕ್ತಿಗಳು, ಭಗವಂತನ ನಂಬಿರ್ತಕ್ಕಂಥವ್ರು ಇದನ್ನು ಆರಾಮಾಗಿ ನಂಬ್ತಾರೆ. ಹೌದು, ಶ್ರೀಮನ್ನಾರಾಯಣ ಲಕ್ಷ್ಮೀ ಸಮೇತ ನಮ್ಮ ಮನೆಯಲ್ಲಿ ನೆಲೆಸು ಅಂತ ಹೇಳಿ ನೀನು ಲವಂಗ ತಗೊಂಡು ಉಪ್ಪಿನ ಡಬ್ಬಿನಲ್ಲಿ ಇಟ್ಟರೆ ಲಕ್ಷ್ಮಿ ಬರ್ತಾಳೆ ಅಂತ ನಂಬುತ್ತಾರೆ. ಅಕಸ್ಮಾತ್ ಯಾರಾದರೂ ಓಕೆ ನಾನು ಈ ವ್ರತ ಮಾಡೋಣ, ಈ ಸಾಲ ತೀರೋಗುತ್ತೆ ಅಂತ ಸಡನ್ನಾಗಿ ದುಡ್ಡು ಬೇಕು ಅಂತ ಸಾಲ ಮಾಡಿಬಿಟ್ರೆ ಅವರ ಕತೆ ಏನು? ಇದು ಒಂದು ಆ್ಯಂಗಲಲ್ಲಿ ಯೋಚನೆ ಮಾಡಿ ನೋಡಿ. ಇನ್ನೊಂದು ಆ್ಯಂಗಲಲ್ಲಿ ಯೋಚನೆ ಮಾಡಿ. ಈಗ ಇದು ಸತ್ಯವಾದರೆ ನಾವ್ಯಾಕೆ ಇದನ್ನು ಸೀರಿಯಸ್ಸಾಗಿ ತಗೊಂಡು ಹಳ್ಳಿಗಳಿಗೆ ಹೋಗಿ ಈ ಮಹಾನ್ ವಿದ್ವಾಂಸರುಗಳಿಂದ ಎಲ್ಲವನ್ನು ಅರೆದು ಕುಡಿದವರಿಂದ ಈ ಕೆಲಸ ಮಾಡಿಸ್ಬಾರ್ದು? ಸರ್ಕಾರ ಸ್ಪಾನ್ಸರ್ ಮಾಡಿರಿ. 2,000 ರೂಪಾಯಿ ನೀವು ಭಾಗ್ಯಲಕ್ಷ್ಮಿ ಯೋಜನೆಯಲ್ಲಿ ಒಂದು ಮನೆಗೆ ಕೊಡ್ತಿರಲ್ವಾ, ಆ 2,000 ರೂಪಾಯಿನೇ ಈ ಲಕ್ಷ್ಮಿ ಬೇರೆ ಕೊಡಿ. ಅವ್ರ ಮನೆ ಸಾಲ ಎಲ್ಲ ತೀರೋಗ್ಬಿಡುತ್ತೆ. ಗೋರ್ಮೆಂಟ್ ಸ್ಕೀಮ್ ಮಾಡ್ಬೋದಲ್ವ ಈಸಿಯಾಗಿ? ಇದು ಸುಮ್ಮನೆ ಅಲ್ಲ, ಅವ್ರು ಯಾರೋ ಒಬ್ಬರು ಮಾಡೋದಂತಲ್ಲ. ಅವ್ರ ಫಾಲೋಯರ್ಸು 15-20 ಲಕ್ಷ ಜನ ಫಾಲೋಯರ್ಸ್ ಇರ್ತಾರೆ, ಅವ್ರಿಗೆ ಸಬ್ಸ್ಕ್ರೈಬರ್ಸ್ ಇರ್ತಾರೆ. ಇನ್ನೊಬ್ರಿಗೊಂದು 10 ಲಕ್ಷ ಇರ್ತಾರೆ, ಇನ್ನೊಬ್ರಿಗೊಂದು 10 ಲಕ್ಷ ಇರ್ತಾರೆ. ಇನ್ನೂ ಮುಂದಕ್ಕೆ ಜಾಸ್ತಿ ಆಗ್ತಾ ಇರುತ್ತೆ. ಯಾಕಂದರೆ ಜನ ನಂಬ್ತಾ ಇರ್ತಾರೆ. ಆಧ್ಯಾತ್ಮಿಕ ಚಿಂತನೆಯಲ್ಲಿ, ಭಗವಂತನ ನಂಬಿಕೆಯಲ್ಲಿ ಈ ವಿಚಾರಗಳನ್ನು ನಂಬುವಾಗ ಇದನ್ನು ನೀವು ಪ್ರಾಕ್ಟಿಕಲ್ ಆಗಿ ಸರ್ಕಾರದ ವತಿಯಿಂದ ಅದನ್ನು ಮಾಡಿ ಅನ್ನತಕ್ಕಂಥ ಕೋರಿಕೆ ನನ್ನದು. ಅರ್ಥ ಆಗ್ತಿದೆಯಾ? ಅವ್ರನ್ನ ಕರೀರಿ ಮೀಟಿಂಗ್ಗೆ. ಈ ಮಹಾನ್ ವಿದ್ವಾಂಸರುಗಳನ್ನು ಮೀಟಿಂಗ್ ಕರೆದು ಕೋಟ್ಯಾಧಿಪತಿ ಮಾಡೋದು ಹೇಗಪ್ಪ, ನಮ್ಮ ದೇಶ ಬಳಲ್ತಾ ಇದೆ, ಅಟ್ಲೀಸ್ಟ್ ಕರ್ನಾಟಕದಲ್ಲಿ ಜನ ಆತ್ಮಹತ್ಯೆ ಮಾಡ್ಕೋತಾ ಇದ್ದಾರೆ, ಸಂಕಟದಿದ್ದಾರೆ, ಮನೆ ಬಿಟ್ಟು ಹೋಗ್ತಾ ಇದ್ದಾರೆ, ಕಾಡಿಗೆಲ್ಲ ಓಡೋಗ್ತಾ ಇದ್ದಾರೆ, ಆ ಸಮಸ್ಯೆ ಬಗೆಹರಿಸೋಣ, ನೀವು ಸಹಾಯ ಮಾಡಿ ಅಂತ ಆಧ್ಯಾತ್ಮಿಕ ಚಿಂತಕರನ್ನು ಕರೀತಾ ಇಲ್ಲ. ಯಾಕೆ? ಇದು ನನ್ನ ಪ್ರಶ್ನೆ. ಅವರನ್ನು ಕರಿಬೇಕು, ಅವರ ಸೇವೆಯನ್ನು ಉಪಯೋಗಿಸ್ಕೊಳ್ಳಿ. ಅವರು ಸುಳ್ಳು ಹೇಳುವುದಾದರೆ ಅವರನ್ನು ಬಂಧಿಸಿ, ಅವರ ಚಾನಲ್ಗಳನ್ನ ಬ್ಯಾನ್ ಮಾಡಿ. ಸುಳ್ಳು ಹೇಳಿದ್ರೆ, ಸತ್ಯ ಹೇಳಿದ್ರೆ ಉಪಯೋಗಿಸ್ಕೊಳ್ಳಿ, ಸೇವೆ ಮಾಡೋಣ, ಎಲ್ಲರೂ ಒಟ್ಟಿಗೆ ಸೇರ್ಕೊಳ್ಳೋಣ. ಇದು ಒಳ್ಳೆಯ ಕಾಲ. ಎಲ್ಲರೂ ಹಣದ ಬಗ್ಗೆನೇ ವಿಡಿಯೋಗಳು ಮಾಡಿ 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 ಬಿಡ್ತಾ ಇದ್ದಾರೆ. ಇದನ್ನು ಮಾಡಿ ಸಾಲ ತಿರುಗುತ್ತೆ, ಇದನ್ನು ಮಾಡಿ ಹಣ ಬರುತ್ತೆ, ಇದನ್ನು ಮಾಡಿ ಶತ್ರು ಹೋಗ್ತಾನೆ. ಅರ್ಥ ಆಗ್ತಿದೆಯಾ? ಅಮಾವಾಸ್ಯೆ ಬಂದರೆ ಒಂದು ನಿಂಬೆಹಣ್ಣು ತೊಗೊಂಡು ಅದಕ್ಕೊಂದು ಏನೋ ಹಾಕ್ಬಿಡಿ, ತೂತು ಮಾಡಿ ಅದಕ್ಕೆ ಒಂದು ಲವಂಗನೋ ಯಾವುದೋ ಹಾಕ್ಬಿಟ್ರೆ ಶತ್ರು ನಾಶ ಆಗಿಬಿಡ್ತಾನೆ ಅಂತ ಕಾನ್ಫಿಡೆಂಟಾಗಿ ಹೇಳ್ತಾರೆ. ನಿಮಗೆ ಆ ವಿಡಿಯೋ ಯೂಟ್ಯೂಬ್ನಲ್ಲಿ ಸಿಗುತ್ತೆ. ಆ ರೀತಿ ಆಗಿದ್ದರೆ, ಅದು ಸತ್ಯವೇ ಆಗಿದ್ದರೆ ನಾವು ಯಾಕ್ರಿ ಒದ್ದಾಡಬೇಕು? ಪಾಕಿಸ್ತಾನದವ್ರಿಗೆಲ್ಲ ಶತ್ರು ನಾಶ ಮಾಡ್ಬೋದಪ್ಪ. ಅವ್ರ ಹೆಸರು ಬರೆದಿಟ್ಟು ನಿಂಬೆಹಣ್ಣಿಗೆ ಅಮಾವಾಸ್ಯೆ ದಿನ ತೂತು ಮಾಡಿ ಲವಂಗ ಇಡ್ಬೋದಪ್ಪ ಅಲ್ವಾ? ಚೈನಾದವ್ರಿಗೆ ಆ ನಿಂಬೆಹಣ್ಣಿಗೆ ತೂತು ಮಾಡಿ ಲವಂಗ ಇಡ್ಬೋದಪ್ಪ. ನಮ್ಮ ವೈರಿಗಳನ್ನೆಲ್ಲ ಮಾಡ್ಬೋದಪ್ಪ. ಈ ಸರಳ ಸೂತ್ರಗಳನ್ನು ಯಾಕೆ ಫಾಲೋ ಮಾಡ್ತಾ ಇಲ್ಲ? ಫಾಲೋ ಮಾಡಿಲ್ಲ ಅಂದರೆ ನೀವು ಸರ್ಕಾರ ಸಮಾಜದ ಬಗ್ಗೆ ಕಾಳಜಿ ಇಲ್ಲ ಅಂತ ಅರ್ಥ. ಸೊ ಮಾನ್ಯ ಮುಖ್ಯಮಂತ್ರಿಗಳೇ ಮತ್ತು ಉಪಮುಖ್ಯಮಂತ್ರಿಗಳೇ, ದಯವಿಟ್ಟು ಈ ಮಹಾನ್ ಸಾಧಕರನ್ನು ಕರೆಸಿ ಸಮಾಜದ ಸೇವೆ ಮಾಡಿ. ಅದು ಸುಳ್ಳಾದರೆ ಅವರನ್ನು ಬ್ಯಾನ್ ಮಾಡಿ. ಇದೇ ನನ್ನ ಕೋರಿಕೆ. ಯಾಕೆಂದರೆ ಮುಗ್ಧ ಮನಸ್ಸುಗಳು ಭಗವಂತನ ನಂಬಿ ಬದುಕು ಸಾಗಿಸ್ತಾ ಇರ್ತವೆ. ಆ ನಂಬಿಕೆಯನ್ನೇ ಬಂಡವಾಳ ಮಾಡಿಕೊಂಡು ಸುಲಿಗೆ ಮಾಡುವವರ ಸುಲಿಗೆಕೋರರನ್ನು ಕಂಟ್ರೋಲ್ ಮಾಡಬೇಕು. ಇಲ್ಲದಂದರೆ ಈ ಸೋಷಿಯಲ್ ಮೀಡಿಯಾ ಮನಸ್ಸುಗಳ ಮೇಲೆ ತುಂಬ ಪ್ರಭಾವ ಬೀರುತ್ತೆ. ಕೆಲವರಿಗೆ ಡಿಪ್ರೆಷನ್ ಸ್ಟಾರ್ಟ್ ಆಗುತ್ತೆ, ರೋಗವಾಗಿ ಕಾಡುತ್ತೆ. ಸೊ ಇದನ್ನು ಬ್ಯಾನ್ ಮಾಡಬೇಕು, ಇಲ್ಲ ಅಂದರೆ ಉಪಯೋಗಿಸ್ಕೋಬೇಕು. ಇಲ್ಲದಿದ್ದರೆ ನೀವೇ ಕಾರಣ ಮುಗ್ಧ ಮನಸ್ಸುಗಳ ಮೇಲೆ ನಡೆಯುವ ಆಕ್ರಮಣಗಳಿಗೆ, ನಂಬಿಕೆ ಮೇಲೆ ನಡೆಯುವ ಆಕ್ರಮಣಗಳಿಗೆ ದಯವಿಟ್ಟು ಗಮನಿಸಿ. ಇಸ್ ಮೈ ಹಂಬಲ್ ರಿಕ್ವೆಸ್ಟ್. ಥ್ಯಾಂಕ್ ಯು.